ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲಿ ಜಿರಳೆ ಹಲ್ಲಿಗಳ ಕಾಟ ಹೆಚ್ಚಾಗಿದೆಯಾ? ತುಂಬ ಹೆಚ್ಚಾಗಿದ್ದರೆ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳಿಗೆ ಅದು ಮುಟ್ಟಿದರೆ ಸಾಕು ಸ್ನೇಹಿತರೆ, ಎಷ್ಟೋ ಇನ್ಫೆಕ್ಷನ್ಸ್ಗಳು ಮನೆಯಲ್ಲಿ ಹರಡೋದಂತೂ ಗ್ಯಾರಂಟಿ. ಹಾಗಿದ್ದರೆ ಈ ಸೊಳ್ಳೆಗಳಿಂದ ಬರುವಂತಹ ಮಲೇರಿಯಾ, ಡೆಂಗು, ಜ್ವರ ಇದರಿಂದನೂ ಕೂಡ ನಾವು ತಡೆಗಟ್ಟಬೇಕಾಗತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಇಲಿ ಆಗಿರ್ಬೋದು, ಜಿರಳೆಗಳಾಗಿರ್ಬೋದು, ಹಲ್ಲಿಗಳಾಗಿರ್ಬೋದು ಮನೆಯಲ್ಲಿ ಅಡ್ಡಾಡೋದ್ರಿಂದ ಇನ್ಫೆಕ್ಷನ್ ಲೆವೆಲ್ ಏನಿದೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಸ್ಟ್ರಾಂಗ್ ಆಗಿರುವಂಥ ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸತಿ ಇದನ್ನು ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಖಂಡಿತವಾಗಿ ಎಂಡ್ ಆಗೋವರೆಗೂ ನೋಡಲಾರ್ದೇ ಇರಬೇಡಿ. ನೋಡಿ, ಕಂಪಲ್ಸರಿ ನೋಡಿ. ಈ ಒಂದು ಶಾಂಪು ಮನೆಯಲ್ಲಿ ಇರುವಂಥ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ನ ಬಳಸಿಬಿಟ್ಟು ಮಾಡ್ಕೊಳ್ತಾ ಇರೋದು. ಇಲ್ಲಿ ಶಾಂಪೂನ ಬಳಸ್ತಾ ಇದ್ದೀನಿ. ಶಾಂಪು ಏನಿದೆ ನೋಡಿ ಸ್ನೇಹಿತರೆ, ನಮಗೆ ಈ ಜಿರಳೆಗಳನ್ನು ಓಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಹಲ್ಲಿಗಳಿಂದ ದೂರ ಇಡೋದು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲವಂಗನ ಹಾಕ್ಕೊತಾ ಇದ್ದೀನಿ. ಈ ಲವಂಗದ ಸ್ಪ್ರೇಗೆ ಹಲ್ಲಿಗಳೇನಿದ್ದಾವೆ ದೂರ ಹೋಗುತ್ತೆ. ಸೊ ಹಾಗಾಗಿ ಲವಂಗದ ನೀರನ್ನು ಬಳಸಬೇಕಾಗತ್ತೆ. ಇಲ್ಲಿ ಲವಂಗ ಏನಿದೆ ನೋಡಿ, ರಾತ್ರಿ ಹೊತ್ತು ನೆನೆ ಹಾಕ್ಕೊತಾ ಇದ್ದೀನಿ. ಒಂದು 4ರಿಂದ 5 ಲವಂಗನ ತೊಗೊಂಡ್ಬಿಟ್ಟು ಅದನ್ನು ರಾತ್ರಿ ನೆನೆ ಹಾಕಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಡೇಟ್ ಬಾರ್ ಆಗಿರುವಂಥ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ ಅಂತೂ ಮನೇಲಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಈಗಿನ ಕಾಲಕ್ಕಂತೂ ಟ್ಯಾಬ್ಲೆಟ್ಸ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಫಸ್ಟು ಟ್ಯಾಬ್ಲೆಟ್ನ ತೊಗೊಳ್ಳಿ. ಒಂದು 2 ಟ್ಯಾಬ್ಲೆಟ್ನ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಕರ್ಪೂರನ ತೊಗೊತಾ ಇದ್ದೀನಿ. ಈ ಸಣ್ಣ ಸಣ್ಣ ಹುಳುಗಳಾಗಿರ್ಬೋದು ಅಥವಾ ಮುಖದ ಮೇಲೆ ಅಡ್ಡಾಡುವಂಥ ನೋರ್ಜುಗಳಂತ ಹೇಳ್ತಾರಲ್ವ, ಸೊ ಅವೆಲ್ಲವನ್ನು ಕೂಡ ಓಡಿಸೋದಕ್ಕೆ ಈ ಒಂದೇ ಒಂದು ಸ್ಪ್ರೇ ಇದ್ದರೆ ಸಾಕಾಗುತ್ತೆ. ಫಸ್ಟ್ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಕರ್ಪೂರ ಇರೋದ್ರಿಂದ ಸೊಳ್ಳೆಗಳು ಓಡೋಗ್ತವೆ. ಹಾಗೆ ಈ ಟ್ಯಾಬ್ಲೆಟ್ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ನ ಬಳಸೋದ್ರಿಂದ ಸೊಳ್ಳೆಗಳಾಗಿರ್ಬೋದು, ನೊಣಗಳಾಗಿರ್ಬೋದು, ಈ ಹೊರಗಡೆ ಸಣ್ಣ ಸಣ್ಣ ಗುಂಗುರು ಹುಳುಗಳಂತ ಹೇಳ್ತೀವಲ್ವ, ಅವೆಲ್ಲವೂ ಕೂಡ ಇರೋದಿಲ್ಲ. ಈ ಸ್ಪ್ರೇನ ನೀವು ದಿನನಿತ್ಯ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಹಾರ್ಮ್ ಇಲ್ಲ. ಯೂಸ್ ಮಾಡೋ ಸಮಯ ಏನಿದೆ ಸಾಯಂಕಾಲ ಹೊತ್ತು ಮಾಡ್ಕೊಳೋದ್ರಿಂದ ಸೊಳ್ಳೆಗಳು ಕೂಡ ದೂರ ಹೋಗುತ್ತೆ. ಹಾಗೆ ರಾತ್ರಿ ಸಮಯದಲ್ಲಿ ಯೂಸ್ ಮಾಡೋದ್ರಿಂದ ಜಿರಳೆಗಳು ಕೂಡ ಹೆಚ್ಚಾಗಿ ಇರುವಂಥದ್ದು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಎಲ್ಲವನ್ನು ಕೂಡ ಪುಡಿ ಮಾಡ್ಕೊಂಡಿರೋದನ್ನು ಈ ಒಂದು ಶಾಂಪೂವಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ಮೊದಲೇ ಶಾಂಪೂ ತೋರಿಸಿದ್ನಲ್ವ, ಆ ಶಾಂಪೂನ ಒಂದು ಬಟ್ಲದಲ್ಲಿ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇಷ್ಟಾದರೆ ಸಾಕಾಗುತ್ತೆ. ಈ ಕಲರ್ ಚೇಂಜ್ ಆಗಿದ್ದಕ್ಕೆ ರೀಸನ್ ಏನಪ್ಪ ಅಂತಂದರೆ ಟ್ಯಾಬ್ಲೆಟು. ಸೊ ಟ್ಯಾಬ್ಲೆಟ್ನಲ್ಲಿರುವಂಥ ಕಲರ್ ಏನಿದೆ ಹಾಗಾಗಿ ಚೇಂಜ್ ಆಗಿದೆ. ನೀವು ಬಳಸುವಂಥ ಟ್ಯಾಬ್ಲೆಟ್ ಏನಿದೆ ನೋಡಿ, ಅದರ ಕಲರು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲವಂಗದ ನೀರನ್ನು ರಾತ್ರಿ ಹೊತ್ತು ಸೋಪ್ ಮಾಡೋಕ್ಕಿಡಬೇಕು. ಅಂದರೆ ಬೆಳಗ್ಗೆ ತನಕ ಅದರ ನೀರು ಬಿಟ್ಕೋಬೇಕಾಗುತ್ತೆ. ಈ ಒಂದು ನೀರನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ. ಈ ನೀರನ್ನು ನೀವು ಶೋಧಿಸ್ಕೋಬೇಕಂತ ಏನಿಲ್ಲ. ಆ ಲವಂಗದ ಜೊತೆಗೆ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು ಈಸಿಯಾಗಿ. ಇದೇನಿದೆ ಮೆಲ್ಟ್ ಆಗಬೇಕು. ಈ ಒಂದು ನಾವು ರೆಡಿ ಮಾಡ್ಕೊಂಡಿರುವಂಥ ಶಾಂಪೂ ನೀರು ಮತ್ತು ಲವಂಗದ ನೀರು ಏನಿದೆ ಎರಡೂ ಕೂಡ ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಸೊ ಇದು ಆರಾಮ್ಸೆ ಕರಗಿಬಿಡುತ್ತೆ 2 ನಿಮಿಷದಲ್ಲಿ. ಸೊ ಏನು ಟೆನ್ಷನ್ ಇಲ್ಲ. ಈಗ ರೆಡಿಯಾಗಿರುವಂಥ ಈ ಲಿಕ್ವಿಡ್ನ ನಾವು ಒಂದು ಸ್ಪ್ರೇ ಬಾಟಲ್ನಲ್ಲದು ಹಾಕ್ಕೋಬೋದು. ಅಥವಾ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋ ಹಾಗಿದ್ರೆ ಯೂಸ್ ಆ್ಯಂಡ್ ಥ್ರೋ ವಾಟರ್ ಬಾಟಲ್ಸ್ ಇರುತ್ತಲ್ವ, ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಮೇಲ್ಗಡೆ ಒಂದು ಸೂಜಿಯಿಂದ ಒಂದು 4-5 ತೂತುಗಳನ್ನು ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಈ ಸ್ಪ್ರೇನ ನೀವು ದಿನನಿತ್ಯ ಯೂಸ್ ಮಾಡ್ಕೋಬೋದು. ಇದರಿಂದ ಸೊಳ್ಳೆಗಳಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ನೊಣಗಳಿಂದ ಹಿಡಿದು ಗುಂಗುರು ಹುಳಗಳಿಂದ ಹಿಡಿದು ಎಲ್ಲ ಕೂಡ ಮಾಯವಾಗೋದಂತೂ ಗ್ಯಾರಂಟಿ. ಒಂದೇ ಟೈಮಿಗೆ ಹೋಗಲಿಲ್ಲ ಅಂದರೂ ಕ್ರಮೇಣವಾಗಿ ಹೋಗುತ್ತೆ. ದಿನನಿತ್ಯದಲ್ಲಿ ಬಳಸೋದ್ರಿಂದ ನಿಮಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಸಣ್ಣ ಮಕ್ಕಳಿರ್ಬೋದು, ವಯಸ್ಸಾಗಿರ್ಬೋದು, ಯಾರಿದ್ರೂ ಕೂಡ ಈ ಸ್ಪ್ರೇ ಬಾಟಲ್ನ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಹಾರ್ಮ್ ಇಲ್ಲ. ಇದನ್ನು ನೀವು ಎಲ್ಲೆಲ್ಲೆಲ್ಲ ಸ್ಪ್ರೇ ಮಾಡ್ಕೋಬೋದು ಅಂದರೆ ನೀವು ಉಡ್ಡಿನ ಮೇಲೆ ಮಾಡ್ಕೋಬೋದು, ಬಟ್ಟೆ ಮೇಲೆ ಮಾಡ್ಕೋಬೋದು, ಸೋಫಾ, ಸಿಂಕು ಎಲ್ಲದ್ರ ಮೇಲೆ ಕೂಡ ಈ ಸ್ಪ್ರೇನ ಯೂಸ್ ಮಾಡ್ಕೋಬೋದು. ಈ ಒಂದು ಸಿಂಕಿನ ಹತ್ರ ಜಿರಳೆಗಳು ಹೆಚ್ಚಾಗ್ತಾ ಇರುತ್ತೆ ಅನ್ನೋ ಹಾಗಿದ್ರೆ ನೀವು ಇದನ್ನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ರಾತ್ರಿ ಹೊತ್ತು ಚಿಮ್ಮಿಡಿಸಿ ಇಟ್ಬಿಡಿ. ಆ ಜಾಗದಿಂದ ಹುಳುಗಳು ಬರೋದಿಲ್ಲ. ಹಾಗೆ ಬಾಗಿಲಿಗೆಲ್ಲ ಸಣ್ಣ ಸಣ್ಣ ಗುಂಗುರು ಹುಳುಗಳೆಲ್ಲ ಅಂಟುತ್ತಿರ್ತವೆ. ಹಾಗೆ ಈ ಒಂದು ಮನೇಲಿ ಪ್ಲಾಸ್ಟಿಕ್ ಐಟಮ್ಸ್ಗಳಿನ ಏನಾದರೂ ಇರ್ತಾವಲ್ವ, ಅಂಥವಕ್ಕೆ ಗುಂಗುರು ಹುಳುಗಳು ಜಾಸ್ತಿ ಅಂಟುತ್ತವೆ. ಸೊ ಆ ಜಾಗದಲ್ಲಿ ಕೂಡ ಸ್ಪ್ರೇ ಮಾಡಿ. ನೀವು ಮಲಗುವಂಥ ಬೆಡ್ ಆಗಿರ್ಬೋದು, ಹಾಸಿಗೆ ಆಗಿರ್ಬೋದು, ಅಥವಾ ಯೂಸ್ ಮಾಡುವಂಥ ವುಡ್ಡಿನ ಐಟಮ್ಸ್ಗಳಾಗಿರ್ಬೋದು, ಅಲ್ಲಿ ಕೂಡ ನೀವು ಆರಾಮ್ಸೆ ಇದನ್ನು ಸ್ಪ್ರೇ ಮಾಡ್ಕೋಬೋದು. ನೋಡಿ, ನಾನು ನಿಮಗೆ ಎಲ್ಲ ಕಡೆ ಸ್ಪ್ರೇ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇವು ಪ್ಲಾಸ್ಟಿಕ್ಕಿನ ಲೀಫ್ಗಳಿರುತ್ತೆ ನೋಡಿ, ಇಂಥಲ್ಲೆಲ್ಲ ಗುಂಗುರು ಹುಳುಗಳು ಕೊಡ್ತವೆ. ಸೊ ಅದಕ್ಕೂ ಕೂಡ ನೀವು ಸ್ಪ್ರೇ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.